ಒಂದು ಹಸಿರು ಗ್ರಾಮದಲ್ಲಿ ರಾಘವ ಎಂಬ ಬಾಲಕ ವಾಸಿಸುತ್ತಿದ್ದನು. ಅವನು ಬಹಳ ಬುದ್ಧಿವಂತನಾಗಿದ್ದರು. ಕೆಲವೊಮ್ಮೆ ಸುಳ್ಳು ಹೇಳುವ ಅಭ್ಯಾಸ ಇತ್ತು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಅವನಿಗೆ ದಾರಿಯಲ್ಲಿ ಒಂದು ಚಿಕ್ಕ ಹಣದ ಪರ್ಸ್ ಸಿಕ್ಕಿತು. ಅದರೊಳಗೆ ತುಂಬಾ ಹಣ ಮತ್ತು ಕೆಲವು ಮುಖ್ಯ ದಾಖಲೆಗಳು ಇದ್ದವು. ರಾಘವ ಮೊದಲಿಗೆ ಸಂತೋಷಪಟ್ಟನು. ಈ ಹಣದಿಂದ ನಾನು ಹೊಸ ಆಟಿಕೆಗಳನ್ನು ಕೊಳ್ಳಬಹುದು ಎಂದು ಯೋಚಿಸಿದನು. ಆದರೆ ಪರ್ಸೊಳಗಿದ್ದ ಗುರುತಿನ ಚೀಟಿಯನ್ನು ನೋಡಿ ಅದು ಗ್ರಾಮದ ವೃದ್ಧ ಶಿಕ್ಷಕರಾದ ಶಂಕರಪ್ಪ ಅವರದ್ದು ಎಂದು ತಿಳಿದುಬಂತು. ಶಂಕರಪ್ಪರು ತುಂಬಾ ಪ್ರಾಮಾಣಿಕರು ಮತ್ತು ಬಡವರಿಗೆ ಸಹಾಯ ಮಾಡುವವರು. ರಾಘವನ ಮನಸ್ಸಿನಲ್ಲಿ ಎರಡು ಆಲೋಚನೆಗಳು ನಡೆಯತೊಡಗಿದವು. ಒಂದು ಕಡೆ ಹಣವನ್ನು ತನ್ನ ಬಳಿ ಇಟ್ಟುಕೊಳ್ಳಬೇಕು ಎಂದು ಮನಸ್ಸು ಹೇಳಿತು. ಮತ್ತೊಂದು ಕಡೆ ಸತ್ಯ ಮತ್ತು ಪ್ರಾಮಾಣಿಕತೆ ದೊಡ್ಡದು ಎಂದು ಅವನ ತಾಯಿ ಹೇಳಿದ ಮಾತು ನೆನಪಾಯಿತು. ಕೊನೆಗೆ ರಾಘವ ಪರ್ಸ್ ತೆಗೆದುಕೊಂಡು ಶಂಕರಪ್ಪರ ಮನೆಗೆ ಹೋದನು. ಪರ್ಸ್ ನೋಡಿದ ಶಂಕರಪ್ಪರು ತುಂಬಾ ಸಂತೋಷಪಟ್ಟರು. ಮಗನೇ, ನಾನು ಇದನ್ನು ಕಳೆದುಕೊಂಡು ತುಂಬಾ ಚಿಂತಿಸಿದ್ದೆ. ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯ ಎಂದು ಆಶೀರ್ವದಿಸಿದರು. ಅವರು ರಾಘವನಿಗೆ ಬಹುಮಾನವಾಗಿ ಕೆಲವು ಹಣ ಕೊಡಲು ಯತ್ನಿಸಿದರು. ಆದರೆ ರಾಘವ ನಾನು ಮಾಡಿದ್ದು ನನ್ನ ಕರ್ತವ್ಯ ಎಂದು ವಿನಮ್ರವಾಗಿ ನಿರಾಕರಿಸಿದನು. ಈ ಘಟನೆ ನಂತರ ಗ್ರಾಮದಲ್ಲೆಲ್ಲಾ ರಾಘವನ ಪ್ರಾಮಾಣಿಕತೆಯ ಬಗ್ಗೆ ಮಾತು ಹರಡಿತು. ಎಲ್ಲರೂ ಅವನನ್ನು ಗೌರವದಿಂದ ನೋಡತೊಡಗಿದರು. ಆ ದಿನದಿಂದ ರಾಘವ ಯಾವಾಗಲೂ ಸತ್ಯದ ಮಾರ್ಗದಲ್ಲೇ ನಡೆಯಬೇಕೆಂದು ನಿರ್ಧರಿಸಿದನು. ಕಥೆಯ ನೀತಿ: ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಮನುಷ್ಯನಿಗೆ ಗೌರವ ತರುತ್ತವೆ.